ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ದಾರಿಗೆ ಯಾರು ಅಡ್ಡ ಬರಬಾರ್ದು ಅಂದರೆ ಚಿರು ಹೆಂಡತಿಯಾಗಿ ಆ ದೀಪ ಇರಬಾರ್ದು, ನೀನಿರಬೇಕು. ನಾವಿಬ್ರು ಒಂದಾದರೆ ಏನು ಬೇಕಾದರೂ ಮಾಡ್ಬೋದು. ಇವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅಂದರೆ ನಾನೀಗ ಹೌದು ಅನ್ನಲೇಬೇಕು. ಓಕೆ ಬತ್ತೆ, ನೀವೇನು ಹೇಳ್ತೀರೋ ಅದನ್ನು ಮಾಡ್ತೀನಿ. ಚಿರು, ಚಿರುನೇ ಕರ್ಕೊಂಬಂದ್ರಿ? ಯಾಕೆ ಚಿರು, ಮತ್ತೆ ದಿಶನ್ನ ಮದುವೆ ಆಗು ಅಂತ ಕನ್ವಿನ್ಸ್ ಮಾಡಕ್ಕೆ ಕರ್ಕೊಂಡು ಬಂದೆ ಅಂದ್ಕೊಂಡ್ಯಾ? ಹಾಗೇನಿಲ್ಲ, ದಿಶಾ ಹೊರಟಿದ್ಲು, ಅದಕ್ಕೆ ಅವಳನ್ನ ಡ್ರಾಪ್ ಮಾಡು ಅಂತ ಹೇಳಕ್ಕೆ ಬಂದೆ. ಹೌದು, ಅದು ಡ್ರೈವರ್ಗೆ ಹುಷಾರಿಲ್ಲ, ನೀನೇ ಹೋಗಿ ಬರ್ತೀಯ ಪ್ಲೀಸ್. ಸರಿ. ಲುಕ್ ದಿಶಾ, ಚಿರುನ ನೇರವಾಗಿ ಗೆಲ್ಲಕ್ಕಾಗಲ್ಲ. ಇದೇ ಥರ ಇಂಡೈರೆಕ್ಟಾಗಿ ಅವನನ್ನು ನಮ್ಮ ಕಂಟ್ರೋಲಿಗೆ ತಗೋಬೇಕು. ಅವನ ಜೊತೆ ಹೋಗ್ತಾ ಇರುವಾಗ ಮದುವೆ ಬಗ್ಗೆ ಏನೂ ಮಾತಾಡಬೇಡ, ಸುಮ್ಮನೆ ಇರು. ಚಿರು ದೃಷ್ಟಿಯಲ್ಲಿ ನೀನು ಒಳ್ಳೆಯವಳ ಥರನೇ ಇರಬೇಕು. ಒಳ್ಳೆಯವಳ ಥರ ಅಂದರೆ ನಾನು ಕೆಟ್ಟವಳು ಅಂತ ಹೇಳ್ತಿದ್ದೀರಾ? ನೋ, ಹಾಗಲ್ಲ. ನಿನ್ನ ಬಗ್ಗೆ ಚಿರುಗೆ ಯಾವ ನೆಗೆಟಿವ್ ಇಂಪ್ರೆಷನ್ ಬರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಓಕೆ, ಗಾಟ್ ಇಟ್. ಓಕೆ, ಟೇಕ್ ಕೇರ್, ವಿಲ್ ಮೀಟ್ ಸೂನ್. ಇವತ್ತು ಚಿರು ಜೊತೆ ಹೋಗ್ತಾ ಇರೋ ದಿಶಾನ ಯಾವಾಗಲೂ ಚಿರು ಜೊತೆಗೆ ಇರೋ ಹಾಗೆ ಮಾಡಬೇಕು. ಮಗಳೇ, ನೀನು ನನ್ನಿಂದ ದೂರ ಆದಮೇಲೆ ನಾನು ಒಂಟಿಯಾಗ್ಬಿಟ್ಟೆ. ನೀನಿಲ್ಲ ಅನ್ನೋ ನೋವಲ್ಲೇ ಕಾಲ ಕಳೀತಾ ಇದ್ದೆ. ಆದರೆ ದೀಪ ಒಳ್ಳೆ ಹುಡುಗಿ, ಅವಳಿಗೆ ಮಗಳ ಸ್ಥಾನ ಕೊಟ್ಟಿದ್ದೀನಿ. ಆದರೆ ಈಗ ಸೌಂದರ್ಯ ದೀಪ ಜಾಗಕ್ಕೆ ದಿಶನ್ನ ತರೋಕೆ ಪ್ರಯತ್ನ ಮಾಡ್ತಿದ್ದಾಳೆ. ಚಿರು ಮತ್ತೆ ದಿಶನ್ನ ಒಂದು ಮಾಡಬೇಕು ಅಂದ್ಕೊಂಡಿದ್ದಾಳೆ. ಇಲ್ಲ, ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ಹೇಗಾದರೂ ಮಾಡಿ ದೀಪನ್ನ ಮತ್ತೆ ಈ ಮನೆಗೆ ವಾಪಸ್ ಕರ್ಕೊಂಡ್ಬರ್ತೀನಿ. ಚಿರು ಮತ್ತೆ ದೀಪನ್ನ ಒಂದು ಮಾಡ್ತೀನಿ. ನೀನೇನು ಯೋಚನೆ ಮಾಡಬೇಡ ಮಗಳೇ. ಸಾವಿಗೆ ಕಾರಣ ಆಗಿರೋ ಸೌಂದರ್ಯನ ಸೊಕ್ಕು ಮುರಿಯೋವರೆಗೂ ನನಗೆ ಸಮಾಧಾನ ಇಲ್ಲ. ಚಿರು ಮತ್ತೆ ದೀಪ ಒಂದಾಗಬೇಕು ಅಂದರೆ ದಿಶಾ ಯಾರ ಕಡೆಗೂ ಕಾಣಿಸ್ಕೋಬಾರ್ದು. ಅದೇ ಸರಿ.